ಈ ಒಂದು ಹಬ್ಬ ಬಹಳ ಒಂದು ಸಂಭ್ರಮದ ಮುಸ್ಲಿಮರ ಒಂದು ಸಂಭ್ರಮದ ಒಂದು ಹಬ್ಬ ಅಂತ ಹೇಳ್ಬೋದು. ಇದರಲ್ಲಿ 1 ತಿಂಗಳ ಕಾಲ ಉಪವಾಸವಿದ್ದು ಆ ಒಂದು ಮನುಷ್ಯನಿಗೆ ಒಂದು ಅತಿ ಮುಖ್ಯವಾದದ್ದು ಅಂದರೆ ಹಸಿವು. ಈ ಹಸಿವನ್ನೇ ಅವರು ತಮ್ಮ ಒಂದು ಆರಾಧನೆಯಾಗಿ ಆ ದೇವರಿಗೆ ಅರ್ಪಿಸ್ತಾರೆ. 1 ತಿಂಗಳ ಕಾಲ ಉಪವಾಸ ಇರುವುದಂದರೆ ಅದೇನು ಸಾಧಾರಣವಲ್ಲ, ಅದೊಂದು ತ್ಯಾಗದ ಒಂದು ಸಂಕೇತ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಮುಸ್ಲಿಮರು 1 ತಿಂಗಳು ಕಾಲ ಏನು ಪ್ರತಿಯೊಂದು ಧರ್ಮದಲ್ಲಿ ಸಹ ಉಪವಾಸ ಮಾಡ್ತಾರೆ, ಆದರೆ ಇವರು ಒಂದು ವಿಶಿಷ್ಟವಾಗಿ 1 ತಿಂಗಳು ಕಾಲ ಪೂರ್ತಿ ಉಪವಾಸ ಇದ್ದು ಅದನ್ನು ಒಂದು ತ್ಯಾಗವಾಗಿ ಆ ಒಂದು ಅವರ ಅಲ್ಲನಿಗೆ ಅರ್ಪಿಸುವಂತಹ ಒಂದು ದಿನ. ಅದರಲ್ಲಿ ಸಮೇತ ಅವರದ್ದೊಂದು ಬಹಳ ವಿಶೇಷ ಏನಂತ ಹೇಳಿದೆ, ಅಲ್ಕಾ ಫ್ರೆಂಡ್ಸ್ ನಾನು ಪ್ರತಿ ವರ್ಷ ಬರ್ತಾ ಇದ್ದೇನೆ. ಅವರು ಯಾರ ಹತ್ರನೂ ಈಗಾಗಲೇ ಹೇಳಿದರು, ನಮ್ಮ ಇಮ್ತಿಯಾಜ್ ಅವರು ಯಾರ ಹತ್ರನೂ ದೇಣಿಗೆ ತಗೊಳ್ಳದೆ ಮಾಡ್ತೇವೆ ನಾವೇ ಎಲ್ಲ ಹಾಕಿ, ಅದು ಸಹ ಬಹಳ ಒಂದು ದೊಡ್ಡ ವಿಷಯ. ಯಾಕೆಂದರೆ ಈಗಿನ ಕಾಲದಲ್ಲಿ ಹೇಗೆಂದರೆ ನಾವು ಆಯಿತು, ನಮ್ಮ ಮನೆ ಆಯಿತು, ನಮ್ಮ ಸಂಸಾರ ಆಯಿತು ಅಂತ ನೋಡುವಂಥ ಈ ಒಂದು ಸಮಾಜದಲ್ಲಿ ಇನ್ನೊಬ್ಬರಿಗೆ ಅವರ ಹಸಿವು ಏನಂತೇಳ್ಬಿಟ್ಟು ಅವರಿಗೂ ಸಹ ಬಂದು ಪ್ರತಿಯೊಬ್ಬರು ಮನೆಗೆ ಹೋಗಿ ತಲುಪುವಾಗ ಕೆಲವು ಸಲ ಲೇಟ್ ಆಗ್ತದೆ. ಅವ್ರು ಹೇಳಿದ್ದು ಈಗ ಹಾಸ್ಪಿಟ್ಲಿಗೆ ಬಂದವರಾಗಲಿ, ಬಸ್ಸಿಗೆ ಹೋಗುವವರಾಗಲಿ ಎಲ್ಲ ಇರ್ತಾರೆ, ಮುಸಲ್ಮಾನರಾಗಲಿ ಯಾವುದೇ ಒಂದು ಜಾತಿ ಧರ್ಮ ನೋಡದೆ ಅವರು ಆ ಒಂದು ಇಫ್ತಾರ್ ಕೂಟವನ್ನು ಮಾಡಿ 1 ತಿಂಗಳು ಕಾಲ ಸತತ ಮಾಡ್ತಾ ಇದ್ದಾರೆ. ಇವರಿಗೆ ದೇವರು ಒಳ್ಳೆಯದು ಮಾಡಲಿ. ಹಾಗೆ ಇನ್ನು ಮುಂದೆ ಸಹ ಈಗ ಹಲವಾರು ಈಗ ಎಷ್ಟು ಸೇರ್ತಾ ಇದೆ ಜನ, ಅದಕ್ಕಿಂತ 4 ಪಟ್ಟು ಜನ ಬಂದು ಸೇರಬೇಕು. ಹಾಗೆ ಅವರಿಗೆ ಸಹ ಒಳ್ಳೆ ಯಾವುದು ಅವರು ವ್ಯಾಪಾರವನ್ನು ಮಾಡ್ತಾರೆ ಅವರಿಗೆ ಸಹ ಒಂದು ಒಳ್ಳೆಯದಾಗಬೇಕು ಅಂತ ಹೇಳ್ತಾ ಈ ಒಂದು ಇಫ್ತಾರ್ ಕೂಟಕ್ಕೆ ನನ್ನನ್ನು ಕರೆದಕ್ಕೆ ತಮಗೆಲ್ಲರಿಗೂ ಅಲ್ಫಾ ಫ್ರೆಂಡ್ಸ್ನ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆಗಳು ತೀರಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇದರಲ್ಲಿ ವಿಶೇಷ ಏನಂತ ಹೇಳಿದ್ರೆ, ನಾನು ಕೂಡ 3 ವರ್ಷದಿಂದ ಬರ್ತಾ ಇದ್ದೆ. ನಮ್ಮ ಆತ್ಮೀಯರು BK ಇಮ್ತಿಯಾಜ್ ರವರು ನನ್ನನ್ನು ಪ್ರತಿ ವರ್ಷ ಆಹ್ವಾನಿಸ್ತಾ ಇದ್ರು. ಇದರಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ, ಇಫ್ತಾರ್ ಕೂಟ ಏನು ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಜಾತಿಯನ್ನ ಹುಡುಕ್ತೇವೆ, ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಧರ್ಮವನ್ನು ಹುಡುಕ್ತೇವೆ. ಜಾತಿಗಳ ನಡುವೆ ವಿಷ ಬೀಜವನ್ನ ಬಿತ್ತಿ ಆಟ ಆಡುವಂತಹ ವಿಷಯವನ್ನು ನೋಡಿ ನಾವು ಖುಷಿಯಾಗಿರುವಂತ ಈ ಸಮಾಜದಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ನಾವು 10 ತಾಯಿಯ ಮಕ್ಕಳು ಒಂದೇ ತಾಯಿಯ ಮಕ್ಕಳಂತೆ ಏನು ನಾವಿವತ್ತು ಇಫ್ತಾರ್ ಕೂಟವನ್ನ ಆಚರಿಸುತ್ತಿದ್ದೇವ, ಅದಕ್ಕೆ ಈ ಅಲ್ಕಸ್ವಾ ಫ್ರೆಂಡ್ಸ್ ಒಂದು ಉತ್ತಮ ಸಂದೇಶ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವು ಏನು ಮುಸಲ್ಮಾನ ಸಮಾಜದವರು ಬೆಳಿಗ್ಗೆಯಿಂದ ಸಂಜೆವರೆಗೂ ಉಪವಾಸ ಹಿಡಿದುಕೊಂಡು ಅದರಲ್ಲಿಯೂ ಸಹ ಅವರ ದಿನಚರಿಯಲ್ಲಿ ಯಾವುದೇ ರೀತಿಯ ಒಂದು ತುರ್ತು ಅಗತ್ಯತೆ ಅಂದ್ರೆ ರಕ್ತದ ಕೊರತೆ ಆಗಿರ್ಬೋದು, ಇನ್ನಿತರ ವಿಷಯದಲ್ಲಿ ಬಂದರೂ ಸಹ ಅದನ್ನೆಲ್ಲ ಲೆಕ್ಕಿಸದೆ ಮೊದಲನೇದಾಗಿ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಇರುವಂತ ಸಮಾಜ ಯಾವುದಂತೇಳಿ ಇದ್ರೆ ಅದು ಮುಸಲ್ಮಾನ ಸಮಾಜ ಬಾಂಧವರು. ಹಾಗಾಗಿ ಎಲ್ಲ ಮುಸಲ್ಮಾನ ಬಾಂಧವರಿಗೆ ನಾನು ಇಫ್ತಾರ್ ಕೂಟದ ಶುಭಾಶಯಗಳನ್ನು ಸಲ್ಲಿಸುತ್ತಾ 3ನೇ ವರ್ಷ ಅತ್ಯಂತ ಶಿಸ್ತುಬದ್ಧವಾಗಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಮಂಗಳೂರು ನಗರದಕ್ಕೆ ಬರ್ತಕ್ಕಂಥ ಬೇರೆ ಬೇರೆ ಕಾರಣಗಳಿಗಾಗಿ ಮಂಗಳೂರಿಗೆ ಬರುವಂತಹ ವಲಸೆ ಕಾರ್ಮಿಕರಿರ್ಬೋದು, ಮಂಗಳೂರಿಗೆ ಆಸ್ಪತ್ರೆಗಳಿಗೆ ರೋಗಿಗಳ ಜೊತೆ ಬರ್ತಕ್ಕಂಥ ರೋಗಿಗಳ ಸಂಬಂಧಿಕರಿರ್ಬೋದು, ಅದೇ ರೀತಿ ಮಂಗಳೂರಿಗೆ ವಿದ್ಯಾಭ್ಯಾಸಕ್ಕೆ ಬರುವಂತಹ ಶಿಕ್ಷಣ ಪಡಲಿಕ್ಕೆ ಬರುವಂತಹ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿರ್ಬೋದು, ಮಂಗಳೂರು ನಗರದ ಬೇರೆ ಬೇರೆ ವಸತಿ ಸಂಕೀರ್ಣಗಳಲ್ಲಿ ದುಡಿಯುವಂತಹ ನೌಕರರಿರ್ಬೋದು, ಉಪವಾಸದ ಸಂದರ್ಭದಲ್ಲಿ ಮನೆಗೆ ಹೋಗುವಂತಹ ಧಾವಂತದಲ್ಲಿ ಯಾರಿಗೂ ಕೂಡ ಅವಘಡಗಳು ಸಂಭವಿಸದಿರಲಿ ಅನ್ನುವಂಥ ಕಾರಣಕ್ಕಾಗಿ ಈ ಉಪವಾಸದಲ್ಲಿ ಈ ಇಫ್ತಾರ್ನಲ್ಲಿ ಭಾಗವಹಿಸುವಂಥವರಿಗಾಗಿ ಈ ಒಂದು ಸೌಹಾರ್ದ ಇಫ್ತಾರ್ ಕೂಟವನ್ನು ನಾವು ಆಯೋಜಿಸಿದ್ದೇವೆ. ಈ ಕಳೆದ 3 ವರ್ಷಗಳಿಂದ ನಮ್ಮ ಅಲ್ಕಸ್ವಾ ಫ್ರೆಂಡ್ಸ್ ಗ್ರೂಪಿನ ಅಧ್ಯಕ್ಷರಾಗಿರ್ತಕ್ಕಂಥ ನಜೀರ್ ಕುದ್ರೋಲಿ ಅವರ ನೇತೃತ್ವದಲ್ಲಿ ಈ ಒಂದು ಇಫ್ತಾರ್ ಕೂಟವನ್ನು ಬಹಳ ಶಿಸ್ತುಬದ್ಧವಾಗಿ ಯಶಸ್ವಿಯಾಗಿ ನಡೆಸ್ತಾ ಬರ್ತಾ ಇದ್ದೇವೆ. ಈ ಒಂದು ಕಳೆದ ಪ್ರತಿದಿನವೂ ಕೂಡ 500ರಿಂದ 600ರಷ್ಟು ಜನ ಸೇರುವಂತಹ ಈ ಇಫ್ತಾರ್ ಕೂಟದಲ್ಲಿ ಯಾರಿಂದಲೂ ಕೂಡ ಯಾವುದೇ ದೇಣಿಗೆಯನ್ನು ಡೊನೇಷನನ್ನು ಸಂಗ್ರಹಿಸದೆ, ಯಾರಂದರೂ ಕೂಡ ಸ್ಪಾನ್ಸರನ್ನು ಕೂಡ ಸಂಗ್ರಹಿಸದೆ ಅಲ್ಕಸ್ವಾ ಫ್ರೆಂಡ್ಸ್ ಗ್ರೂಪಿನ 4-5 ಜನ ಗೆಳೆಯರು ಸೇರಿಕೊಂಡು ನಡೆಸುವಂಥ ಈ ಒಂದು ಇಫ್ತಾರ್ ಕೂಟದ 13ನೇ ದಿವಸದ ಈ ದಿನದ ನಮ್ಮ ಅತಿಥಿಯಾಗಿ ನಮ್ಮೆಲ್ಲರ ಪ್ರೀತಿಯ ಮಂಜುಲಕ್ಕ ನಮ್ಮೊಂದಿಗೆ ಇದ್ದಾರೆ. ಮಂಜುಳಾ ನಾಯಕ್ ಅವರು
ಸಾಮರಸ್ಯ ಮಂಗಳೂರು ಇದರ ಅಧ್ಯಕ್ಷರು, ಅದೇ ರೀತಿ KPCC ಮಹಿಳಾ ಕಾಂಗ್ರೆಸ್ನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಂಜುಳಾ ನಾಯ್ಕ ಅವರು 13ನೇ ದಿವಸದ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ. ಅವರನ್ನು